ಕಲ್ಯಾಣಿ ಸ್ವಚ್ಛತಾ ಕಾರ್ಯ ಮುಗಿದಿದೆ. ನೀವು ಬೆಳಗ್ಗೆ ಇದ್ದಿದ್ದಕ್ಕೂ ಇವಕ್ಕೂ ನೋಡ್ಬೋದು ಯಾವ ರೀತಿ ಇದೆ ಅಂತಂದ. ಒಟ್ಟಿನಾಗ ಭಾಳಷ್ಟು ಕಸ ಇತ್ತು, ಗಿಡಗಂಟಿಗಳಂತೂ ಜಾಸ್ತಿ ಬೆಳೆದಿತ್ತು. ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ರಾಮಣ್ಣನ ಬಾವಿ ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ರಂಗಪ್ಪ ಸರ್ಕಲ್ ಹತ್ತಿರದಲ್ಲಿರ್ತಕ್ಕಂಥ ರಾಮಣ್ಣನ ಬಾವಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 25 ಜನ ಎಲ್ಲ ಸಮಾನ ಮನಸ್ಕರು ಪಾಲ್ಗೊಂಡು ಈ ಒಂದು ಕಲ್ಯಾಣಿನ ಸ್ವಚ್ಛತೆ ಮಾಡಿದ್ದೀವಿ. ಇವತ್ತು ನೀವು ಹಿಂದೆ ನೋಡ್ತಾ ಇರ್ಬೋದು ಕಲ್ಯಾಣಿ ಹೇಗಿದೆ ಅಂತ ಹೇಳ್ಬಿಟ್ಟು. ಮುಂಚೆ ಹೇಗಿತ್ತು, ಈಗ ಹೇಗಿದೆ, ಅದರ ಏನು ಆಗುವಗಳು ಇವಾಗ ನೀವು ನೋಡಿದ್ರೆ ಕಣ್ಣಾರೆ ನೀವು ನೋಡ್ಬೋದು. ದಯವಿಟ್ಟು ಯಾರ್ಯಾರು ಇನ್ನು ಮುಂದೆ ಇಂಥ ಕಾರ್ಯಕ್ರಮಗಳು ಮಾಡೋಕ್ಕೆ ಇಷ್ಟಪಡೋಂಥವ್ರು, ಅಭಿರುಚಿ ಇರತಕ್ಕಂಥವ್ರು, ಈ ಸನಾತನ ಸಂಸ್ಕೃತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಧರ್ಮ ಅಂತಂದರೆ ತಪ್ಪಾಗುತ್ತೆ, ಅದು ಸನಾತನ ಧರ್ಮ. ಏನಾದರೆ ಈ ಸ್ವಚ್ಛತಾ ಕಾರ್ಯಕ್ರಮ ಯಾಕೆ ಮಾಡಬೇಕು, ನಮ್ಮ ಸುತ್ತಮುತ್ತ ಇರತಕ್ಕಂಥ ಜಾಗಗಳನ್ನ ನಾವು ಶುಚಿಯಾಗಿ ಇಟ್ಕೊಬೇಕು. ಏನಕ್ಕೆ ಶುಚಿಯಾಗಿ ಇಟ್ಕೊಬೇಕು, ರೋಗ ರುಜಿನಗಳು ಬರ್ದಿರೋ ಇಟ್ಕೊಬೇಕು, ಕಾಪಾಡಬೇಕು. ನೋಡಿ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ, ಎಲ್ಲರೂ ಸೇರಿ ಒಗ್ಗಟ್ಟಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮೇಲೆ ಇರ್ತಾನಲ್ಲ ಅವನೊಬ್ಬನ ಪರ್ಮಿಷನ್ ಬೇಕಷ್ಟೇ. ಭಗವಂತ ಆತನ ಆದೇಶ ಏನಲ್ವಾ, ಆತನ ಆದೇಶ ಇಲ್ದಿದ್ದು ನಾವ್ ಹೆಜ್ಜೆ ಆದ್ರೂ ಇಕ್ಕಾಗಲ್ಲ. ಕಿರಣ್ ಸರ್ ಇದ್ ಕಡೆ ಒಂದ್ ಸ್ವಲ್ಪ ನೋಡಿ. ಕಿರಣ್ ಸರ್ ಒಂದ್ ಸ್ವಲ್ಪ ಸೈಡ್ ಆಗಿರೋಂಥವೆಲ್ಲ ಆಚಿನಿಂದನೂ ಕುಯ್ಕೊಂಬಿಡ್ಬೇಕು. ನೋಡ್ರಿ ಅಲ್ಲಿರೋಂಥವು ತಗೊಳ್ರಿ ಅಷ್ಟೇ. ಅಣ್ಣ ಡೈರೆಕ್ಟ್ ಅಲ್ಲೇ ತೆಗ್ದಾಕ್ಬೇಕು. ಹಾಂ ಯಾವ್ದು ತುಂಬಿಲ್ಲ ತಗೊಂಡೋಗಿ ಹಾಕ್ರಿ. ತುಂಬಿಲ್ಲ ಅದೇನು. ಕರ್ಣ ಇದ್ರೆ ಒಂದು ಕೆಲವೊಂದು ಜಾಗಗಳಿಗೆಲ್ಲ ಕರ್ಣ ಕ್ಲೀನಾಗಿ ಹೋಗುತ್ತೆ. ಕೊಡಿ ಯಾರ ಕೆಲಸ ಮಾಡಕ್ ಝೂಮ್ ಮಾಡೋಣ, ಫೋಟೋ ಬೇಡ, ಕೆಲಸ ಮಾಡಕ್ ಝೂಮ್ ಮಾಡ್ಬೇಡಿ ಅಣ್ಣ. ನೋಡಿ ಅವ್ರೊಬ್ರು ನನ್ಗೆ ನಿಮ್ಮ ಇದಕ್ಕೆ ನನಗೆ ಇದು ಸಂಬಂಧನೇ ಇಲ್ಲ ಅಂದ್ಬಿಟ್ಟು ನೆಮ್ಮದೇ ಕೆಲಸ ಮಾಡ್ತಾವ್ರೆ. ನಮ್ಮ ಬ್ರದರ್, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಅಮರ್ ನೋಡಿ, ಅಮರ್ ಬ್ರದರ್ ಇಲ್ಲಿ ಮೇಯ್ನು. ಅಲ್ಲ ನೋಡ್ರಿ, ಆಯ್ತು ನೀವು ಕೆಲಸ ಮಾಡೋ ಹಿಡಿತೀನಿ ಬಿಡ್ರಿ. ಹಾಂ ಆಚೆ ಬನ್ನಿ. ಖುಷಿ ಕೈಗೆ ವೆರಿ ಗುಡ್ ಪುಟ್ಟ. ಏನು ನಿನ್ನ ಹೆಸರು? ಹಾಂ ಮಹಾದೇವ್ ಅವ್ರ ಮಗನಾ? ವೆರಿ ಗುಡ್. ಇವಾಗಿಂದ ಒಳ್ಳೆ ಸಂಸ್ಕಾರ ಇದು ಮಾಡ್ತಾ ಇದೆಯಾ. ಕಲ್ಯಾಣಿ ಸ್ವಚ್ಛತಾ ಕಾರ್ಯಕ್ಕೆ ಬಂದಿದೆಯಾ, ಒಳ್ಳೇದಾಗಲಿ ನಿನ್ನ ಭವಿಷ್ಯ. ಏನು ಇಷ್ಟೊಂದು ಗಲೀಜು ಹೆಂಗೆ ಬಂತಿಲ್ಲ ಸ್ನೇಹಿತರೆ? ಇಲ್ಲಿ ಕಲ್ಯಾಣಿ ಪಕ್ಕದಲ್ಲಿ ಒಂದು ಮುನೇಶ್ವರನದು ಗುಡಿ ಇದೆ. ಸಂಪೂರ್ಣವಾಗಿ ಸುಮಾರು ವರ್ಷಗಳಿಂದ ಇದು ಮುಚ್ಕೊಂಬಿಟ್ಟಿದೆ ಒಳಗಡೆ. ನಾವಿಲ್ಲಿ ಕ್ಲೀನ್ ಮಾಡುವಾಗ ಈ ಗುಡಿನೂ ಕಾಣಿಸ್ತದೆ ನಮಗೆ. ಈ ಗುಡಿ ಒಳಗೆ ಬರೋ ಲೆಕ್ಕಕ್ಕೂ ಒಂದು ಸ್ವಲ್ಪ ಇದು ಸ್ವಚ್ಛತಾ ಕಾರ್ಯ ಮಾಡ್ತಾಯಿದ್ದೀವಿ. ನೋಡಿರಿ ಇಲ್ಲೆಲ್ಲ ಎಷ್ಟು ಗಲೀಜಾಗಿ ಮಾಡಿದ್ದಾರೆ ಅಂತಂತಂದರೆ ಪೂರ್ತಿ ಕಸ ಎಲ್ಲ ತಗೊಂಡು ಇದು ಗುಡಿ ಪಕ್ಕದಲ್ಲೇ ಹಾಕ್ಬಿಟ್ಟಿದ್ದಾರೆ. ನೋಡಿರಿ ಎಲ್ಲ ಮರಗಳು ಅವು ಇವು ಎಲ್ಲ ತಗೊಂಡು ಇಲ್ಲಿ ಬಿಸಾಕಿದ್ದಾರೆ. ಇದು ಒಂದು ಒಳ್ಳೆ ಲಕ್ಷಣ ಅಲ್ಲ ಆ್ಯಕ್ಚುಲಿ. ನೋಡಿ ಈ ಜಾಗನ ಸಂಪೂರ್ಣವಾಗಿ ಕ್ಲೀನ್ ಮಾಡ್ತೀವಿ. ಇಲ್ಲಿ ಬಂದು ಇಲ್ಲೇ ಯಾರಾದರೂ ಭಕ್ತಾದಿಗಳು ಬಂದರೆ ಇಲ್ಲಿ ಕುತ್ಕೊಳ್ಳೋ ಲೆಕ್ಕಕ್ಕೂ ಮಾಡ್ತಾಯಿದ್ದೀವಿ. ಭಾಳಷ್ಟು ನಮ್ಗೆ ಖುಷಿ ಆಗ್ತೈತೆ ಈ ಕೆಲಸ ಮಾಡೋದಕ್ಕೆ. ಹೇಳಿ ಸಹ ಒಂದೆರಡು ಮಾತು. ಭಾಳ ವರ್ಷದ್ದು ನಿಜವಾಗ್ಲೂ ಏನು ನಗರದ ಒಂದು ನಮ್ಮ ರಾಮಣ್ಣನ ಬಾವಿ ದೇವಸ್ಥಾನ ಹತ್ರ ಈ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇರೋದು ಭಾಳ ತುಂಬ ಸಂತೋಷಕರ ವಿಚಾರ. ಅದ್ರ ಜೊತೆಯಾಗಿ ನಗರದಲ್ಲಿರೋ ಒಂದು ಏನು ಆಸಕ್ತಿ ಇದೀರಾ, ಸೇವೆ ಮಾಡಬೇಕನ್ನೋ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕನ್ನೋದು ಕೂಡ ನನ್ನ ಒಂದು ಆಕಾಂಕ್ಷೆ. ಅದ್ರ ಜೊತೆಯಾಗಿ ನೋಡಿ ಈ ಥರ ಮುಚ್ಚೋದು ಭಾಳಷ್ಟು ಇದ್ದಾವೆ ದೇವಸ್ಥಾನದ್ದೇ ಅಂತಲ್ಲ, ಎಲ್ಲ ನೋಡಿ ಇಲ್ಲಿ ನಮ್ಗೆ ಕಾಣಿಸೇ ಇರಲಿಲ್ಲ ಆ್ಯಕ್ಚುಲಿ. ಇದು ನೋಡಿ ಖುಷಿ ತರ್ತಕ್ಕಂಥದ್ದೇ. ಯಾರೋ ವಿಶ್ರಾಂತಿ ತಗೋಬೇಕು, ಪ್ರಶಾಂತವಾಗಿರಬೇಕು ಅನ್ನೋ ಒಂದು ಇಲ್ಲೆಲ್ಲ ಮುಂಚಿತ ಮಾಡಿದ್ದಾರೆ. ನಿಜವಾಗ್ಲೂ ಇವು ಬೇಕು, ಇವು ಎಲ್ಲರೂ ಇದರಲ್ಲಿ ಕೈ ಜೋಡಿಸ್ಬೇಕು ಅನ್ನೋದು ಕೂಡ ನನ್ನ ಒಂದು ಆಸೆ. ಎಲ್ಲರೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ನೀವು ಸ್ವಲ್ಪ ಅಗಲೇ ಇರಬೇಕು, ಆ ಚಿಂಕೆ ಥರ ನಿಧಾನದನು. ಸ್ನೇಹಿತರೆ ನೋಡಿ ಇಲ್ಲಿ ದೇವಸ್ಥಾನದವರೇ ಅರ್ಧ ಇಲ್ಲೆಲ್ಲ ಕುಲ್ಗೇಟ್ ಸಿಕ್ಬಿಟ್ಟಿದ್ದಾರೆ. ಎಷ್ಟು ಗಲೀಜು ಮಾಡಿದ್ದಾರೆ ಅಂತಂತಂದರೆ
ಎಲ್ಲ ಪೂರ್ತಿ ಎಲ್ಲ ತಮ್ಮನ್ ಇಲ್ಲಿ ತುಂಬಿರೋದು ಬಿಟ್ಟರೆ ಇನ್ನೇನು ಇಲ್ಲ. ನೋಡಿ ಎಷ್ಟರ ಮಟ್ಟಿಗೆ ಕಸ ತುಂಬಿದೆ ಅಂತಂತಂದರೆ ಒಂಥರ ಬೇಜಾರಾಗ್ತದೆ. ಸಂಪೂರ್ಣ ಕಸನ ಇಲ್ಲೇ ಬಿಸಾಕ್ಬಿಟ್ಟಿದ್ದಾರೆ. ಎತ್ತಾಕ್ಬೇಕು ಅವರು. ಇಲ್ಲ ಎಲ್ಲ ಕಲ್ಯಾಣಿ ಒಳಗೆ ಅಷ್ಟು ಬಿಟ್ರೆ ಏನು ಅದು ಅರ್ಥ ಏನು ಅಂತಂತ ಅರ್ಥ ಆಗ್ತಾ ಇಲ್ಲ. ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಪೂರ್ವಜರು, ನಮ್ಮ ತಾತ ಮುತ್ತಾತಗಳು ಏನು ಈ ಥರ ಕಲ್ಯಾಣಿ ಆಗ್ಬೋದು, ಬಾವಿ ಆಗ್ಬೋದು ಕಟ್ಟಿದ್ದೀವಿ, ಅದನ್ನು ನಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ. ದಯವಿಟ್ಟು ಅದನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ. ಇದೊಂದು ಗುರಿ ಇಟ್ಕೊಂಡು ದಯವಿಟ್ಟು ಈ ಥರ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲರೂ ನಡೀಲಿ. ಇವು ದೊಡ್ಡಾಪುರ ಆಗಿರ್ಬೋದು, ಹಳ್ಳಿನಲ್ಲಿ ಆಗ್ಬೋದು, ಒಂದೊಂದು ಊರು ಆಗ್ಬೋದು, ಪ್ರತಿ ಒಬ್ಬ ಎಲ್ಲ ಇವು ಹೂಗಳು ಎಲ್ಲ ಇದ್ರೊಳಗೆ ಹಚ್ಬಿಟ್ಟಿದ್ದೀರಾ? ಹೂಗಳನ್ನ ಹುಷಾರಾಗಿ ಇದು ಮಾಡ್ಬೇಕು. ಜೈ ಜೈ ಶ್ರೀರಾಮ್, ಹರ 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 ಹರ, ಜೈ ಶ್ರೀರಾಮ್, ಜೈ ಜೈ ಭಾರತ್ ಮಾತಾ ಕಿ ವಂದೇ ಮಾತರಂ. ಇಲ್ಲ ಎತ್ಬಿಡೋಣ ಈಗ. ಅಲ್ಲ ನೀರು ಬಿಟ್ಟ ಮೇಲೆ ಎತ್ತಕ್ಕೆ ಆಸೆ ಅದು. ನೀರು ಬೇಡ, ನೀರು ಬೇಡ, ನೀರು ಬಿಟ್ಟ ಮೇಲೆ ಎತ್ತಕ್ಕೆ ಜೈ ಜೈ ಶ್ರೀರಾಮ್.